ನನಗೂ ಗೊತ್ತಿಲ್ಲ ಅಲ್ಲೆಲ್ಲ ಹೇಗಿರುತ್ತೆ ಹೆಂಗಿರುತ್ತೆ ಅಂತ. ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡೋರೆ. ಒಂದೇ ಬರತ್ತಿಗೆ ತೋರಿಸ್ತೀನಿ. ಆಟೋಮೆಟಿಕ್ ಡೋರು. ಏನೇನು ಫುಡ್ ಕೊಟ್ಟಿದ್ರು ನೋಡಿ, ಬರೀ ಸ್ನ್ಯಾಕ್ಸ್ ಅಷ್ಟೇ, ಊಟ ಏನಿಲ್ಲ. ಆದರೆ ಶೇರಿಂಗ್ ಬೇಕು. ಬರ್ತೀವಿ. ಪ್ರಸಾದ ಯಾವಾಗಲೂ ಬಿಸಿಬೇಳೆ ಬಾತು ಮೊಸರನ್ನ ಇದ್ದೇ ಇರುತ್ತೆ. ತಕ್ಷಣ ಪಡೆದಾಗ ಮನಸ್ಸಿಗೆ ಸಿಕ್ಕ ಶಾಂತಿ, ನೆಮ್ಮದಿ ಬೇರೆ ಎಲ್ಲೂ ಸಿಗಲ್ಲ. ಹಾಯ್ ಎಲ್ಲರೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಜರ್ನಿ ಇವತ್ತು ಎಲ್ಲಂದರೆ ಕೆಲವರು ನೆಮ್ಮದಿಯಲ್ಲಿದೆ ಕೇಳ್ತಾ ಇರೋ, ನಾವು ನೆಮ್ಮದಿ ಜಾಗಕ್ಕೆ ಹುಡುಕೋ ಹೋಗ್ತಾ ಇದ್ದೀವಿ. ಸಾವಿರಾರು ಭಕ್ತರಿಗೆ ನೆಮ್ಮದಿ ಸಿಗುವ ಜಾಗ. ನಾವು ಭಕ್ತರಿಗೆ ಕೋರಿದ ಅಭಿಲಾಷೆಗಳನ್ನು ನೆರವೇರಿಸುವ ಒಂದು ರಾಯರ ಧಾಮಕ್ಕೆ ಹೋಗ್ತಿದ್ದೀವಿ. ಅದು ಬೇರೆ ಯಾವುದೂ ಅಲ್ಲ, ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ. ಬನ್ನಿ, ಇವತ್ತು ಜರ್ನಿ ಮಂತ್ರಾಲಯ. ಬೈಯಪ್ಪನಹಳ್ಳಿಯಿಂದ ವಂದೇ ಭಾರತ್ ಎಕ್ಸ್ಪ್ರೆಸ್ ಇದೆ. ವಂದೇ ಭಾರತ್ ಎಕ್ಸ್ಪ್ರೆಸ್ಸು ಫಸ್ಟು ಜರ್ನಿ ಇಲ್ಲಿ ಮಾಡ್ತಿರೋದು. ಮತ್ತು ಮಂತ್ರಾಲಯಕ್ಕೂ ಕೂಡ ಫಸ್ಟು ವಿಸಿಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಇದು ಲೈಫಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಬನ್ನಿ, ಜರ್ನಿ ಹೆಂಗಿದೆ ಎಲ್ಲನೂ ತೋರಿಸ್ತೀನಿ. ವಂದೇ ಭಾರತ್ ಫಸ್ಟ್ ಟೈಮ್ ಇದು ಎಂಟ್ರಿ ಕೊಡ್ತಾ ಇರೋದು. ವಂದೇ ಭಾರತ್ ಹೇಗಿದೆ ತೋರಿಸ್ತೀನಿ ಬನ್ನಿ. ಇದು ಆಟೋಮೆಟಿಕ್ ಡೋರು. ಅಲ್ಲಿ ಸೆನ್ಸಾರ್ ಇರುತ್ತೆ. ಸೆನ್ಸಾರ್ ಸ್ಟಾಪ್ ಇದ್ದಾಗ ಮಾತ್ರ ಓಪನ್ ಆಗುತ್ತೆ. 10 ಸೆಕೆಂಡ್ಸ್ ಅಷ್ಟೇ ಓಪನ್ ಆಗೋದು, ಆಮೇಲೆ ಕ್ಲೋಸ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಇದು ಓಪನ್ ಆಗಲ್ಲ. ಎಂಟ್ರಿ ಆದಾಗ ಈ ಥರ ಇರುತ್ತೆ. ವಾಶ್ರೂಮು ಇಲ್ಲಿ ಇರುತ್ತೆ. ಅಲ್ಲೊಂದು ವಾಶ್ರೂಮ್ ಇರುತ್ತೆ. ವಾಶ್ರೂಮ್ಸ್ ಎಲ್ಲ ಫುಲ್ ಅಫಿಷಿಯಲ್ ಆಗಿದೆ ನೋಡಿ. ಆಟೋಮೆಟಿಕ್ ಡೋರು. ಒಳಗಡೆ ಫುಲ್ಲು ಎ ಸಿ ಇರುತ್ತೆ. ಬೇಸಿಗೆ ರಜೆ ಇರೋದಂದ್ರೆ ಬರೀ ಚಿಕ್ಕ ಮಕ್ಕಳೇ ತುಂಬೋರೆ. ನಾವು ಟ್ರೈನ್ ಬುಕ್ ಮಾಡ್ತಿರ್ಬೇಕಾದ್ರೆ ಫುಡ್ಡನ್ನು ಕೂಡ ಆ್ಯಡ್ ಮಾಡಿದರೆ ತದ್ದು ಸೀಟ್ ನಂಬರ್ಗೆ ಫುಡ್ ಕೊಡ್ತಾರೆ ಅವರೇ. ಏನೇನು ಫುಡ್ ಕೊಟ್ಟಿದ್ರು ನೋಡಿ, ಬರೀ ಸ್ನ್ಯಾಕ್ಸ್ ಅಷ್ಟೇ, ಊಟ ಏನಿಲ್ಲ. ಡಯಟ್ ಮಿಕ್ಸರ್ ಇಲ್ಲಿ ರೇಟ್ 0.33 ಅಂತಿದೆ. ಪಾಪ್ಕಾರ್ನ್ ಇದೆ. ಬಾತ್ ಗೀತ್ ಅನ್ಕೊಂಡಿದ್ದೆ ಊಟ. ಏನು ಜಹಾಂಗೀರ ಬಾತ್ ಇದು. ಟೀಮ್ ಇದು ಟೀ ಪೌಡ್ರು ಇದು. ಟೀ ಪೌಡ್ರ್ ಅನ್ಸುತ್ತೆ ಇದು. ಟೀ ಕೊಡ್ತಾರಾ? ಓಕೆ, ಏನಿದು? ಕಚೋರಿಗೂ ಇದು ಕೋಲ್ಡ್ ಇಲ್ಲ. ಏನಕ್ಕೆ ಗೊತ್ತ ಕೊಟ್ಟಿರೋದು ಇದು ಎಲ್ಲ ಅದನ್ನ ಕೈ ಹೊಡ್ಸ್ಕೊಳಕ್ಕೆ. ಇಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಏನು ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಅವ್ರದ್ದೇ ಫ್ರೀ ವೈಫೈ ಇದೆ ನೋಡು. ವೈಫೈ ಕನೆಕ್ಟ್ ಆಗ್ತಾ ಇದ್ದೀನಿ. ಅಲ್ಲೇ ವಂದೇ ಭಾರತ್ ಅಂತ ಶೋ ಆಗುತ್ತೆ ನೋಡಿ ಇಲ್ಲಿ. ಅಲ್ಲಿ ನಾನು ಇದನ್ನು ಕನೆಕ್ಟ್ ಮಾಡ್ಕೋತೀನಿ. ಕನೆಕ್ಟ್ ಮಾಡ್ಕೊಂಡಾಗ ಅವ್ರದ್ದೇ ಒಂದು ಪೋರ್ಟಲ್, ಅವ್ರದ್ದೇ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅವ್ರದ್ದೇ ಅಪ್ಲಿಕೇಶನಲ್ಲಿ ಈ ಥರ ನಾವು ನೆಟ್ಫ್ಲಿಕ್ಸು, ಫೇಸ್ಬುಕ್, ಯೂಟ್ಯೂಬ್ ಆ ಥರ ಒಂಥರ ಇರುತ್ತಲ್ಲ, ಅದೇ ಥರ ಒಂದು ಅಪ್ಲಿಕೇಶನ್ನು ಆಟೋಮೆಟಿಕ್ಕಾಗಿ ಅವ್ರದ್ದೇ ಒಂದು ಆ್ಯಪ್ ಓಪನ್ ಆಗುತ್ತೆ. ನಾವೇನು ಇನ್ಸ್ಟಾಲ್ ಮಾಡ್ಕೋಬೇಕೇನಿಲ್ಲ. ನೋಡಿ ಮಂತ್ರಾಲಯ
ರೈಲ್ವೆ ಸ್ಟೇಷನ್ ಬಂದು ನಿಲ್ಕೊಂಡ್ವಲ್ಲ, ಎಷ್ಟು ಅದ್ಭುತವಾಗಿದೆ ಅಂದರೆ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡೋರೆ. ಬನ್ನಿ ತೋರಿಸ್ತೀನಿ ನೋಡಿ. ಈಗ ಇದೇನೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಲ್ಲ. ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಒಂದು ಒಳ್ಳೆ ನನಗೊಂದು ಪ್ರೌಡ್ ಫೀಲ್ ಆಗುತ್ತೆ. ಫಾರ್ ದ ಫಸ್ಟ್ ಟೈಮ್ 28 ಇಯರ್ಸಲ್ಲಿ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಬನ್ನಿ ನೋಡೋಣ ಹಂಗಿದೆ ಅಂತ. ಈಗ ಶೇರ್ ಆಟೋ ಮಾಡ್ಕೊಂಡು ರೂಮ್ ಬುಕ್ ಮಾಡಬೇಕು. ಹೋಗ್ಬಿಟ್ಟು ರೂಮ್ ಹುಡುಕ್ಬೇಕು. ಈಗ ಶೇರ್ ಆಟೋ ಇದೆ, ಶೇರ್ ಆಟೋ ಕೇಳಬೇಕು ಎಲ್ಲ ಶೇರ್ ಮಾಡ್ಕೊಂಡು ಎಷ್ಟು ಹೆಂಗೆ ಅಂತ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಮಂತ್ರಾಲಯಕ್ಕೆ. ನನಗೂ ಗೊತ್ತಿಲ್ಲ ಅಲ್ಲೆಲ್ಲ ಹೇಗಿರುತ್ತೆ ಹೆಂಗಿರುತ್ತೆ ಅಂತ. ಬನ್ನಿ ಹೋಗೋದ, ನೋಡೋದ, ಎಂಜಾಯ್ ಮಾಡೋದ. ಇಲ್ಲ ಇಬ್ಬರು ಬರ್ತೀವಿ, ಇಬ್ಬರು ಇದ್ದೀವಿ, ಆದರೆ ಶೇರಿಂಗ್ ಬೇಕು. ಬರ್ತೀವಿ, ಒಬ್ಬ ಓನೇ ಬರ್ತಾರೆ. ಬರ್ತೀವಿ ಅಲ್ಲೇ ಆಗ್ತೀವಿ, ಬರ್ತೀವಿ. ಬರ್ತಾರೆ ಅಣ್ಣ. ಇವಾಗ ಎಷ್ಟು ಜನ ಇದ್ರಲ್ಲಿ? ಹೋಗಿದೆ ನಿಮ್ಗೆ ಇಬ್ಬರಿಗೆ ಅಲ್ಲಿಗೆ. ನಮ್ಮ ಗಾಡಿ ಎಲ್ಲ ಡೀಸೆಲ್ ಇಲ್ಲ, ಅಲ್ಲಿ ಡೀಸೆಲ್ ಹಾಕೊಂಡು ಬರೋಲ್ಲ. ಹೌದಾ? ಎಷ್ಟಾಗುತ್ತೆ ಅಣ್ಣ? ಒಬ್ರಿಗೆ 50 ರೂಪಾಯಿ. ಒಬ್ರಿಗೆ 50? ಅಣ್ಣ ಒಂದೇ ಸೆಕೆಂಡು ಇರೋಣ. 50 ಅಂತೆ ಶೇರ್ ಆಟೋ. ಹೋಗೋದ, ಬನ್ನಿ ಹೆಂಗಿರುತ್ತೆ ಜರ್ನಿ ನೋಡೋಣ. ಮೈಸೂರಿಂದ 500 ಕಿಲೋಮೀಟ್ರ್ ಜರ್ನಿ ಮಾಡಿ ಫೈನಲಿ ವಿ ರೀಚ್ಡ್. ಇದೇ ನೋಡಿ ಮಂತ್ರಾಲಯ ಅನ್ನೋ ರೋಡ್ ಸರ್ಕಲ್ಲು. ಹಿಂಗೆ ಹೋದರೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಆ ಕಡೆ ಸಿಗಲ್ಲ, ಅಲ್ಲಿಗೆ ಹೋದರೆ ಅದೇ ಮೇನ್ ಎಂಟ್ರೆನ್ಸು ಇದೆ. ಆ ಸರ್ಕಲಿಂದ 100 ಮೀಟ್ರ್ ಮುಂದೆ ಬಂದರೆ ಇದೇ ನೋಡಿ ಮಂತ್ರಾಲಯ. ನೋಡಿ 2 ಕಣ್ಣು ಸಾಲದು ನೋಡೋಕ್ಕೆ, ಅಷ್ಟು ಅದ್ಭುತ. ಇವಾಗ ಇಲ್ಲೇ ರೂಮ್ ಬುಕ್ ಮಾಡಬೇಕು. ಇಲ್ಲೇ ಅಕ್ಕಪಕ್ಕದಲ್ಲಿ ಸಿಗುತ್ತೆ ಕೇಳಬೇಕು. ವೆಂಕಟನಾಥ, ಶ್ರೀಹರಿ ಅನುಗ್ರಹ ನಿನಗೆ ಶಾಶ್ವತವಾಗಿರುತ್ತೆ. ಇಲ್ಲೇ ಮಂತ್ರಾಲಯ ಪಕ್ಕದಲ್ಲಿ ರೂಮ್ ಎಲ್ಲ ಬುಕ್ ಆಯಿತು. ಸ್ವಲ್ಪ ಕಮ್ಮಿಗೆ ಸಿಕ್ತು ರೂಮು. ಇನ್ನೇನು 9 ಗಂಟೆಗೆ ಕ್ಲೋಸ್. ಪ್ರಸಾದಕ್ಕೆ ಬಂದ್ವಿ. ಇದು ಪ್ರಸಾದ ಯಾವಾಗಲೂ ಬಿಸಿಬೇಳೆ ಬಾತು ಮೊಸರನ್ನ ಇದ್ದೇ ಇರುತ್ತೆ. ಇಲ್ಲಿ ನಾವೇ ಆ ತಟ್ಟೆ ತೊಗೊಂಡೋಗಿ ಅಲ್ಲೇ ಹಾಕ್ಸ್ಕೋಬೇಕು. ಸೇಮ್ ಚಾಮುಂಡಿ ಬೆಟ್ಟದ ಪ್ರಸಾದ ಹೆಂಗೆ ಕೊಡ್ತಾರೋ ಇದು ಹಾಗೇನೆ. ರೂಮಿಂದ ಫ್ರೆಶ್ ಅಪ್ ಆಗಿ ಈಗ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಏನು ಬೃಂದಾವನ ಪ್ರವೇಶ ಮಾಡ್ತೀವಿ. 17ನೇ ಶತಮಾನದಲ್ಲಿ ಬೃಂದಾವನಕ್ಕೆ ಪ್ರವೇಶ ಮಾಡ್ತಾರೆ. ಒಂದು ಪುಣ್ಯವಾದ ಕ್ಷೇತ್ರ. ಭಕ್ತರು ಅನೇಕ ಕಷ್ಟಗಳಿರ್ತವೆ. ಅನೇಕ ಕಷ್ಟಗಳನ್ನು ಕೋರಿ ಬಂದರೆ ನಮ್ಮ ಸ್ವಾಮಿಗಳು, ನಮ್ಮ ಗುರುಗಳು ಭಕ್ತರಿಗೆಲ್ಲ ಪರಿಹಾರ ಮಾಡಿಕೊಡ್ತಾರೆ. ಈ ಮಂತ್ರಾಲಯ ಮಹಿಮೆ ತುಂಬಾ ಅಪಾರ. ಇದೇ ನೋಡಿ ಮೇನ್ ಎಂಟ್ರೆನ್ಸು. ಇಲ್ಲಿಂದ ಹೋಗ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ನಿಮಗೆ ಕ್ಯೂ ಬಂದು ಇಲ್ಲಿಂದ ಶುರು ಆಗುತ್ತೆ. ಇಲ್ಲಿಂದ ಕ್ಯೂ ಶುರುವಾಗಿ ಅಲ್ಲಿಗೆ ಎಂಡಿಗೆ ಹೋಗ್ಬೇಕಾಯ್ತದೆ. ಮುಂಚೆ ಹಂಗೆ ಇರಲಿಲ್ವಂತೆ. ಮೇನ್ ಎಂಟ್ರೆನ್ಸಲ್ಲೇ ಎಂಟ್ರಿ ಬಿಡೋರು ಅಂತೆ. ಈಗ ಈ ಥರ ಸಿಸ್ಟಮ್ ಮಾಡಿದ್ದಾರೆ. ಈಗ ತಾನೇ ದರ್ಶನ ಮುಗಿಸ್ಕೊಂಡು ಬಂದ್ವಿ. ದರ್ಶನ ತುಂಬ ಚೆನ್ನಾಗಾಯಿತು. ಇನ್ನೂ ಒಳಗಿದ್ದೀವಿ. ಒಳಗೆ ಬೃಂದಾವನ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಹೇಗಿದೆ ಬೃಂದಾವನ ಒಳಗೆಲ್ಲ. ಒಮ್ಮೆ ನೀವು ಕೂಡ ಭೇಟಿ ಕೊಡಿ. ಒಂದು ದರ್ಶನ ಪಡೆದಾಗ ಮನಸ್ಸಿಗೆ ಸಿಕ್ಕ ಶಾಂತಿ, ನೆಮ್ಮದಿ ಬೇರೆ ಎಲ್ಲೂ ಸಿಗಲ್ಲ ನೋಡಿ. ಒಳಗೆ ಬೃಂದಾವನ ಹೇಗಿದೆ ಎಲ್ಲನೂ ಕೂಡ ತೋರಿಸ್ತೀನಿ ನೋಡಿ. ಈಸ್ಟ್ ಇಂಡಿಯಾ ಕಂಪ್ನಿ ಸರ್ ಥಾಮಸ್ ಮುನ್ರೋ ಅವರು ಆಂಗ್ಲ ಅಧಿಕಾರಿಯಾಗಿರ್ತಾರೆ. ಅವರು ಬೃಂದಾವನ ಗುರುರಾಯರು ಇಲ್ಲೇ ಅವರಿಗೆ ಪ್ರತ್ಯಕ್ಷವಾಗಿ ಕಂಡು ಫಲಮಂತ್ರಾಕ್ಷತೆಯನ್ನು ಪಡೆದು ನಮಗೆ ನಮ್ಮ ಗುರುರಾಯರ ಮಹಿತ್ಮೆಯನ್ನು ಹೇಳಿ ಹೋಗಿದ್ದಾರೆ ನೋಡಿ. ಈಗ ಹೊಸದಾಗಿ ಕ್ಯೂ ಸಿಸ್ಟಮ್ ಮಾಡಿದರೆ ಅಲ್ಲಿಂದ ಬಂದು ನೋಡಿ, ಅಲ್ಲಿಂದ ಎಳ್ಕೊಂಬಂದು ಇಲ್ಲಿಗೆ ನಮಗೆ ಎಂಟ್ರಿ ಸಿಗುತ್ತೆ ನೋಡಿ. ಇದೇ ಬೃಂದಾವನ. ಅಲ್ಲೇ ಒಳಗೇನೆ ಗಂಧ ಇದು ಮಾಡ್ತಾಯಿದ್ದಾರೆ. ಫಸ್ಟು ಇದು ರಾಯರಿಗೆ ಅಭಿಷೇಕ ಮಾಡ್ತಾರೆ, ಆಮೇಲೆ ನಮಗೆ ಕೊಡ್ತಾರೆ ಇದನ್ನು.
ರಾಯರ್ಗೆ ಸೇವೆನ ಸಲ್ಲಿಸ್ತಾರೆ ಭಕ್ತಾದಿಗಳು. ನೋಡಿ ಒಬ್ರೊಬ್ರು ಹೆಜ್ಜೆ ನಮಸ್ಕಾರ ಮಾಡ್ತಾರೆ, ಹಾಗೆ ಪ್ರದಕ್ಷಿಣೆ ಹಾಕ್ತಾರೆ. ಬೃಂದಾವನ ಪಕ್ಕದಲ್ಲೇ ರೂಮ್ ಮಾಡ್ಕೊಂಡಿದ್ವಿ. ರೂಮಿಂದ ಟಾಪ್ ವ್ಯೂ ನೋಡಿ ಬೃಂದಾವನ ಹೇಗೆ ಕಾಣುತ್ತೆ. ದರ್ಶನ ಎಲ್ಲ ಆಯಿತು ಅವಾಗಲೇ. ಇನ್ನೇನು ಹೊರಡೋ ಟೈಮ್ ಬಂತು ಮೈಸೂರು ಹೊರಡ್ತಾ ಇದ್ವಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬೃಂದಾವನ ಶಿಲೆಗಳನ್ನಿಡುತ್ತಾ ಬನ್ನಿ. ನಂತರ 1200 ಸಾಲಿಗ್ರಾಮಗಳನ್ನಿಟ್ಟು ಸಂಪುಟವನ್ನಿಟ್ಟು ಮೇಲೆ ಮೃತ್ತಿಕೆಯನ್ನು ಹಾಕಿಬಿಡಿ. ನಾರಾಯಣ ನಾರಾಯಣ. ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ತುಂಗಾತೀರ ವಿರಾಜಂ ರಾಘವೇಂದ್ರ ಗುರುರಾಜಂ. ರಾಘವೇಂದ್ರ ಗುರುರಾಜಂ